ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ನಾಳೆ ಬರ್ತಾ ಇರೋ ಅಮಾವಾಸ್ಯೆ ಒಂದು ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ. ಈ ಒಂದು ಅಮಾವಾಸ್ಯೆ ನಂತರ ಹಲವರ ಜೀವನದಲ್ಲಿ ಬಹಳ ದೊಡ್ಡ ಎನರ್ಜಿ ಶಿಫ್ಟ್ ಆಗೋ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಕೆಲವ್ರ ಜೀವನದಲ್ಲಿ ಹಳೆಯ ಅಧ್ಯಾಯಗಳು ಮುಗಿಬಹುದು, ಕೆಲವರ ಜೀವನದಲ್ಲಿ ಹೊಸ ಆರಂಭದ ಕಡೆ ಒಂದು ಹೆಜ್ಜೆಯನ್ನು ಇಡ್ಬೋದು. ಇನ್ನು ಕೆಲವರಿಗೆ ಅಚಾನಕ್ಕಾಗಿ ಕೆಲವೊಂದು ಸತ್ಯಗಳು ಗೊತ್ತಾಗ್ಬೋದು, ಕೆಲವೊಂದು ಅಪಾಯಗಳನ್ನು ಅವರು ಫೇಸ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಮತ್ತು ಇನ್ನು ಕೆಲವರ ಜೀವನದಲ್ಲಿ ದೂರವಾಗಿರುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರಬಹುದು, ಕೆಲವರಿಗೆ ಸಂಬಂಧಗಳಲ್ಲಿ ಬದಲಾವಣೆ ಆಗಬಹುದು, ಇನ್ನು ಕೆಲವರು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗೋ ಒಂದು ಸಮಯ ಕೂಡ ಇದಾಗಿದೆ. ಈ ಒಂದು ಅಮಾವಾಸ್ಯೆ ಎನರ್ಜಿ ತುಂಬ ಡೀಪಾಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಜೀವನದಲ್ಲಿ ಕಷ್ಟ, ಮಾನಸಿಕ ಒತ್ತಡ, ಮೋಸ, ಬ್ರೇಕಪ್, ಹಣಕಾಸಿನ ಸಮಸ್ಯೆ ಅಥವಾ ಒಂಟಿತನ ಯಾರು ಅನುಭವಿಸ್ತಾ ಇದ್ದೀರಾ, ಈ ಸಮಯ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋ ರೀತಿ ಕಾಣ್ತಾ ಇದೆ. ಕೆಲವರು ಈ ಮಾಸೆ ನಂತರ ತಮ್ಮ ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತಗೋಬೋದು, ಒಂದು ಟಾಕ್ಸಿಕ್ ಎನರ್ಜಿಯಿಂದ ದೂರ ಹೋಗ್ಬೋದು. ಇನ್ನು ಹಲವರಿಗೆ ಬ್ರಹ್ಮಾಂಡದಿಂದ ಅಂದರೆ ಯೂನಿವರ್ಸಿಂದ ಒಂದು ಸ್ಪಷ್ಟವಾದ ಸೂಚನೆಗಳು ಕೂಡ ಸಿಗಬಹುದು. ನೀವು ಯಾರನ್ನಾದರೂ ತುಂಬ ದಿನಗಳಿಂದ ಮರಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಮರೆಯೋದಕ್ಕೆ ಆಗ್ತಿಲ್ಲ ಅನ್ನೋದಾದರೆ, ಜೀವನದಲ್ಲಿ ಏನೋ ಒಂದು ನಿಮ್ಮ ಎನರ್ಜಿ ನಿಮ್ಮನ್ನು ಹಿಡಿದುಕೊಂಡಂತೆ ಫೀಲ್ ಆಗ್ತಾ ಇದ್ದರೆ, ಈ ಅಮಾವಾಸ್ಯೆ ನಂತರ ಎಲ್ಲದೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಮನಸ್ಸಿನ ಫೀಲಿಂಗ್ಸ್, ನೀವು ನೋಡೋ ಕೆಲವು ಸೈನ್ಗಳು ಅಂದರೆ ಒಂದು ಸೂಚನೆಗಳೇನಿದೆ, ಅಚಾನಕ್ಕಾಗಿ ನಡೆಯೋ ಘಟನೆಗಳನ್ನು ಖಂಡಿತ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಮಯದಲ್ಲಿ ಯೂನಿವರ್ಸ್ ತುಂಬ ಜನಕ್ಕೆ ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಸಂದೇಶಗಳನ್ನು ಅಂದರೆ ಮೆಸೇಜನ್ನು ಕೊಡೋ ಸಾಧ್ಯತೆ ಕಾಣ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಹೇಳುವ ಎಲ್ಲ ವಿಷಯಗಳು ಎಲ್ಲರ ಜೀವನದಲ್ಲೂ ಒಂದೇ ರೀತಿಯ ಅನ್ವಯ ಆಗಬೇಕು ಅಂತ ಏನಿಲ್ಲ. ಯಾರಿಗೆ ಈ ಎನರ್ಜಿ ರೆಸನೇಟ್ ಆಗುತ್ತೋ, ಯಾರ ಜೀವನ ಪರಿಸ್ಥಿತಿಗೆ ಈ ಸಂದೇಶಗಳು ಮ್ಯಾಚ್ ಆಗುತ್ತೋ ಅವರು ಮಾತ್ರ ಈ ರೀಡಿಂಗನ್ನು ಸ್ವೀಕಾರ ಮಾಡ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಸ್ಕ್ರೀನಲ್ಲಿ ಕಾಣೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮತ್ತೊಂದು ವಿಷಯ ಏನಂದರೆ, ಈ ವಿಡಿಯೋನ ನೀವು ಯಾವಾಗ ನೋಡ್ತೀರೋ ಆ ಒಂದು ಸಮಯಕ್ಕೆ ಈ ಒಂದು ಸಂದೇಶಗಳು ನಿಮಗೆ ಅನ್ವಯ ಆಗುತ್ತೆ. ಈ ವಿಡಿಯೋಗೆ ಯಾವುದೇ ಒಂದು ಟೈಮ್ ಲೈನ್ ಅಂತ ಇರೋದಿಲ್ಲ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋರು ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು, ಅಥವಾ ಆಂಜನೇಯನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋರು ಆಂಜನೇಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮಾವಾಸ್ಯೆ ನಂತರ ನಿಮ್ಮ ಜೀವನ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನ ನನ್ನನ್ನು ಕೇಳ್ತಾ ಇದ್ರು, ಈ ಒಂದು ಕ್ರಿಸ್ಟಲ್ ಗ್ರಿಡ್ ಅಂತ ಹೇಳ್ತೀರಾ, ಅದು ಹೇಗಿರುತ್ತೆ ಏನು ಅಂತ. ನೋಡಿ, ಇದೇನೇ ಕ್ರಿಸ್ಟಲ್ ಗ್ರಿಡ್ ಅಂತ ಹೇಳ್ತೀವಿ. ಇದು ತುಂಬ ರೀತಿ ಒಂದು ಮಂಡಲಗಳಲ್ಲಿ ನಾವು ಕ್ರಿಸ್ಟಲ್ಗಳನ್ನು ಹಾಕಿ ಮಾಡ್ತೀವಿ. ಇದೊಂದು ಸ್ಮಾಲ್ ಕ್ರಿಸ್ಟಲ್ ಗ್ರಿಡ್ ನಾನು ತೋರಿಸ್ತಾ ಇರುವಂಥದ್ದು. ನಿಮಗೆ ದೊಡ್ಡ ದೊಡ್ಡ ಸ್ಟೋನ್ಗಳನ್ನು ಇಟ್ಟು ಇನ್ನೂ ಒಂದು ಕ್ರಿಸ್ಟಲ್ಗಳನ್ನ ದೊಡ್ಡದಾಗಿ ಮಂಡಲಗಳನ್ನು ಮಾಡಿ ಕೊಡಬಹುದು. ಈ ಒಂದು ಕ್ರಿಸ್ಟಲ್ ಗ್ರಿಡ್ಡನ್ನು ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿ ಅಂತ ಮನೆಯಲ್ಲಿ ನಾವು ಇಟ್ಕೋಬೋದು, ಅಥವಾ ಆಫೀಸ್ ಟೇಬಲ್ ಮೇಲೆ ಗೋಡೆಗೆ ಕೂಡ ಹಾಕ್ಕೊಂಡು ಮಾಡ್ಬೋದು. ನೋಡಿ, ಇದು ಇನ್ನೊಂದು ಮಂಡಲ ಆಗಿರುತ್ತೆ. ಈ ರೀತಿ ಮಂಡಲಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸರಿ ಹೊಂದುವಂಥ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು. ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲ್ಗಳ ಅವಶ್ಯಕತೆ ಇದೆ, ನಿಮ್ಮ ಸಮಸ್ಯೆ ಬೇಗ ಪರಿಹಾರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಕೆರಿಯರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಈ ರೀತಿ ನಿಮ್ಮ ಒಂದು ಪರ್ಸ್ನಲ್ ಇಂಪ್ರೂವ್ಮೆಂಟ್ಗೆ, ಪ್ರೊಫೆಷ್ನಲ್ ಇಂಪ್ರೂವ್ಮೆಂಟ್ಗೆ, ಯಾರು ಡೆವಲಪ್ಮೆಂಟ್ಗೆ ಬೇಕು ಡೆವಲಪ್ಮೆಂಟ್ ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಈ ಒಂದು ಕ್ರಿಸ್ಟಲ್ ಗ್ರಿಡ್ಗಳನ್ನು ಉಪಯೋಗ ಮಾಡಬಹುದು. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬಂದಿರುವಂಥ ಕಾರ್ಡು ಕಿಂಗ್ ಆಫ್ ಸ್ವಾರ್ಡ್ಸ್ ಅಂತ. ಅಂದರೆ ಸಾಮಾನ್ಯವಾಗಿ ಈ ಒಂದು ಕಾರ್ಡ್ ತೋರಿಸುವಂಥದ್ದು ಬುದ್ಧಿವಂತಿಕೆ, ನಿಯಂತ್ರಣ, ಸ್ಪಷ್ಟ ನಿರ್ಧಾರ, ಒಂದು ಲಾಜಿಕಲ್ ಥಿಂಕಿಂಗನ್ನು ಸೂಚಿಸುವಂಥದ್ದು. ಈ ಒಂದು ಕಾರ್ಡಿನ ಮುಖ್ಯ ಅರ್ಥಗಳೇನು ಅಂತ ನೋಡೋದಾದರೆ, ಸತ್ಯ, ಮುಚ್ಚಿಟ್ಟಿರುವಂಥ ಸತ್ಯ ಹೊರಗಡೆ ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ಕೊಳ್ತಿದ್ರೆ ಆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ತುಂಬ ಇಷ್ಟು ದಿನ ನೀವು ಒಂದು ಹಾರ್ಡ್ ಟೈಮ್ ಏನು ಫೇಸ್ ಮಾಡಿದ್ದೀರ, ಟಫ್ ಟೈಮ್ ಅಂತ ಹೇಳ್ತಾರಲ್ವ, ಆ ಒಂದು ಟಫ್ ಟೈಮ್ಗೆ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ. ಕಾನೂನು ವಿಷಯದಲ್ಲಿ, ಅಧಿಕಾರದಲ್ಲಿ, ನ್ಯಾಯ ಸಂಬಂಧಿತ ವಿಷಯಗಳಲ್ಲಿ ಕೂಡ ಗೆಲುವು ಅನ್ನೋದು ಸಿಗುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋ ಒಂದು ಡಾಮಿನೇಟ್ ಆಗಿರುವಂಥ ಒಂದು ಕಾರ್ಡ್ ಇದಾಗಿದೆ. ಯಾರು ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅವರಿಗೆ ಒಂದು
ಕ್ಲಾರಿಟಿ ಸಿಗುವಂಥ ಸಮಯ ಇದಾಗಿದೆ. ಮತ್ತು ಯಾರು ಕೆರಿಯರಲ್ಲಿ ಒಂದು ಹಣಕಾಸಿನ ವಿಷಯದಲ್ಲಿ ಡಿಸಿಷನ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಈ ಒಂದು ಡಿಸಿಷನ್ನ ಅಮಾವಾಸ್ಯೆ ನಂತರ ತೊಗೋಬೋದು. ಒಂದು ಗೌರ್ಮೆಂಟಲ್ಲಿ ಒಂದು ಲೀಗಲ್ ಇಶ್ಯೂಸಲ್ಲಿ ಎಲ್ಲದರಲ್ಲೂ ಕೂಡ ನಿಮಗೆ ಒಂದು ಗ್ರೋತ್ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಫೋಕಸ್ ಮತ್ತು ಡಿಸಿಪ್ಲಿನಿಂದ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ಯೂನಿವರ್ಸ್ ನಿಮಗೆ ಇಮೋಷನ್ಸ್ಗಿಂತ ಕ್ಲಾರಿಟಿ ಮತ್ತು ವಿಸ್ಡಮ್ ಮೂಲಕ ಮುಂದೆ ಹೋಗಿ ಅಂತ ಹೇಳ್ತಾ ಇರುವಂಥದ್ದು. ಯಾವುದು ಸತ್ಯ ಇದೆ, ಒಪ್ಕೊಳ್ಳೋಕ್ಕಾಗದೇ ಇರುವಂಥ ಸತ್ಯಗಳಿರುತ್ತಲ್ಲ, ಅದನ್ನು ಖಂಡಿತ ಒಪ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಈ ಒಂದು ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಶ್ರೀ ಆಂಜನೇಯ ಕಾರ್ಡ್ ಹೇಳ್ತಾ ಇರುವಂಥದ್ದು, ನಿಮ್ಮ ಒಂದು ಚಕ್ರ, ಹಾರ್ಟ್ ಚಕ್ರ ಏನಿದೆ ಅದು ನಿಧಾನವಾಗಿ ಓಪನ್ ಆಗೋ ಎನರ್ಜಿ ಕಾಣಿಸ್ತಾ ಇರುವಂಥದ್ದು. ಕೆಲವರು ಫೈನಲಿ ತಮ್ಮ ಫೀಲಿಂಗ್ಸನ್ನು ಕನ್ಫ್ಯೂಸ್ ಕೂಡ ಮಾಡ್ಕೋಬೋದು. ಮತ್ತು ಹಿಡನ್ ಟ್ರೂತ್ ಏನಿದೆ, ಮುಚ್ಚಿಟ್ಟಿರುವಂಥ ಸತ್ಯ ಹೊರಗಡೆ ಬರುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಈಗೋ ಬಿಟ್ಟು ಹಾನೆಸ್ಟ್ ಕಮ್ಯುನಿಕೇಷನ್ ಮಾಡೋದ್ರಿಂದ ಎಲ್ಲನೂ ಕೂಡ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಯಾವುದನ್ನು ಕೂಡ ಹೆಚ್ಚು ದಿನ ಹೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಒಂದು ಎಮೋಷನ್ಸನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೋಬೇಕು ಅನ್ನೋದಾದರೆ ಖಂಡಿತ ಹೇಳ್ಕೊಳ್ಳಿ. ಆಂಜನೇಯವರ ಎನರ್ಜಿಲಿ ತುಂಬ ನಿಮಗೆ ಧೈರ್ಯವನ್ನು ಕೊಡ್ತಾ ಇರೋದು, ಸತ್ಯವನ್ನು ಒಪ್ಕೊಳ್ಳಿ, ಒಂದು ಹಾರ್ಟ್ ಓಪನ್ ಮಾಡೋದು ಮತ್ತು ಫಿಯರ್ ಇಲ್ಲದೆ, ಒಂದು ಭಯ ಇಲ್ಲದೆ ಬೇರೆಯವ್ರ ಹೊತ್ತಿಗೆ ಏನು ಭಯ ಪಡ್ತಿದ್ದೀರಾ ಅಲ್ವಾ ನೀವು, ಅವ್ರ ಹತ್ರ ಹೇಳಿದ್ರೆ ಏನಾಗುತ್ತೋ ಏನೋ ಅಂತ ಖಂಡಿತ ಆ ಒಂದು ಭಯವನ್ನು ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಹೇಳ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆ ಅದನ್ನು ಖಂಡಿತ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಮೈಂಡ್ ಮತ್ತು ಹಾರ್ಟ್ ನಡುವೆ ಬ್ಯಾಲೆನ್ಸ್ ತರುವಂಥ ಸಮಯ ಇದಾಗಿದೆ ಅಂತ ಶ್ರೀ ಆಂಜನೇಯ ಅವರು ಹೇಳ್ತಾ ಇರುವಂಥದ್ದು. ನಮ್ಮ ಜೀವನದಲ್ಲಿರೋ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ಗಳಿಂದ ಕೂಡ ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಕ್ರಿಸ್ಟಲ್ಗಳ ಸಹಾಯದಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಈ ಒಂದು ಕ್ರಿಸ್ಟಲ್ಗಳ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಅನ್ನೋದು ಸಿಕ್ಕಿ ನಿಮ್ಮ ಜೀವನದ ಒಂದು ಅಭಿವೃದ್ಧಿಯತ್ತ ಕರ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಕಂಪ್ಲೀಟ್ ಆಗಿರೋ ಒಂದು ಪ್ರೊಟೆಕ್ಷನ್ ಕೂಡ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟಿಂದ ನೀವು ಪಡ್ಕೊಳ್ಬೋದು. ಮತ್ತು ಇನ್ನೊಂದು ಬ್ರೇಸ್ಲೆಟ್ ಏನಿದು ಕಾಣಿಸ್ತಿದೆ ಅಲ್ವಾ, ಇದು ಎಜುಕೇಷನ್ಗೆ ಅಂತ ಇರುವಂಥದ್ದು. ನಿಮ್ಮ ಮಕ್ಕಳು ತುಂಬ ಎಜುಕೇಷನ್ಗೆ ಸರಿ ಹೋಗಬೇಕು, ಪದೇ ಪದೇ ಕಾಯಿಲೆ ಬೀಳ್ತಿದ್ದಾರೆ, ಅವ್ರಿಗೆ ಕಾಯಿಲೆ ಬರಬಾರ್ದು, ಅವ್ರ ಎಜುಕೇಷನಲ್ಲಿ ತುಂಬ ಫೋಕಸಿವ್ ಆಗಿರಬೇಕು, ಅವರ ಒಂದು ಜೀವನ ಕೆರಿಯರ್ ಚೆನ್ನಾಗಿರಬೇಕು, ಎಜುಕೇಷನ್ ಚೆನ್ನಾಗಿರಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಈ ಒಂದು ಕ್ರಿಸ್ಟಲ್ ಸಹಾಯವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಶ್ರೀ ಆಂಜನೇಯರವರ ಸಂದೇಶ ಏನಿದೆ ಅಂತ ನೋಡೋಣ. ನಿಮ್ಮ ಮಾತು, ನಿಮ್ಮ ವೈಬ್ರೇಷನ್ ಮತ್ತು ನಿಮ್ಮ ಇಂಟೆನ್ಷನ್ ಈಗ ರಿಯಾಲಿಟಿ ಕ್ರಿಯೇಟ್ ಮಾಡೋ ಒಂದು ಶಕ್ತಿ ನಿಮಗೆ ಬಂದಿದೆ ಅಂತ ಈ ಒಂದು ಎರಡು ಕಾರ್ಡ್ಗಳು ತೋರಿಸ್ತಾ ಇರುವಂಥದ್ದು. ದ ಮ್ಯಾಜಿಷಿಯನ್ ಕಾರ್ಡ್ ಆಲ್ರೆಡಿ ಒಂದು ಮ್ಯಾನಿಫೆಸ್ಟೇಷನ್, ಸ್ಕಿಲ್, ಅಟ್ರಾಕ್ಷನ್ ಪವರ್, ಕಮ್ಯುನಿಕೇಷನ್ ಮತ್ತು ಒಂದು ಕ್ರಿಯೇಷನ್ ಎನರ್ಜಿಯನ್ನು ತೋರಿಸ್ತಾ ಇರುವಂಥದ್ದು. ಅದರ ಜೊತೆ ಮ್ಯೂಸಿಷಿಯನ್ ಕಾರ್ಡ್ ಕೂಡ ಬಂದಿದೆ ಆಂಜನೇಯ ಡೆಕ್ಕಿಂದ. ಒಂದು ಸೌಂಡ್ ಫ್ರೀಕ್ವೆನ್ಸಿ, ವಾಯ್ಸ್ ಎನರ್ಜಿ, ಡಿವೋಷ್ನಲ್ ವೈಬ್ರೇಷನ್, ಒಂದು ಕ್ರಿಯೇಟಿವಿಟಿ, ಸ್ಪಿರಿಚುವಲ್ ಕನೆಕ್ಷನ್ ಇನ್ನೂ ಆ್ಯಕ್ಟಿವೇಟ್ ಆಗ್ತಾ ಇದೆ ಅನ್ನೋದನ್ನು ಸೂಚನೆ ಮಾಡ್ತಾ ಇರುವಂಥದ್ದು. ನೀವು ಹೇಳೋ ಮಾತುಗಳಿಗೆ ಈಗ ತುಂಬ ಶಕ್ತಿ ಬರುತ್ತೆ. ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳೋವಂಥದ್ದು, ಮಂತ್ರ ಜಪವನ್ನು ಮಾಡುವಂಥದ್ದು, ಮ್ಯೂಸಿಕ್ ಹೀಲಿಂಗ್ ಅಂದರೆ ಮ್ಯೂಸಿಕ್ ಥೆರಪಿಯನ್ನು ಕೂಡ ನೀವು ತಗೋಬೋದಾಗುತ್ತೆ. ಅಂದರೆ ಖಾಲಿ ಸಮಯದಲ್ಲಿ ಒಂದು ಒಳ್ಳೆಯ ಹಾಡುಗಳನ್ನು ಕೇಳುವಂಥದ್ದು, ಇದು ಕೂಡ ಒಂದು ಮ್ಯೂಸಿಕ್ ಥೆರಪಿ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಸ್ಟ್ರಾಂಗ್ ರಿಸಲ್ಟ್ ಕೊಡೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ ಈ ರೀತಿ ಮಾಡೋದ್ರಿಂದ. ನಿಮ್ಮ ಎನರ್ಜಿ ಈಗ ಮ್ಯಾನಿಫೆಸ್ಟೇಷನ್ ಮೋಡ್ನಲ್ಲಿ ಇದೆ. ಯೂನಿವರ್ಸ್ ನಿಮ್ಮ ಥಾಟ್ಸ್ ಆಗಿರ್ಬೋದು, ವರ್ಡ್ಸನ್ನು ಬೇಗ ಕೇಳಿಸ್ಕೊಳ್ತಾ ಇದೆ. ಆದ್ದರಿಂದ ನೆಗೆಟಿವ್ ಸೆಲ್ಫ್ ಟಾಕ್ ಅವಾಯ್ಡ್ ಮಾಡಿ. ನಿಮ್ಮ ಬಗ್ಗೆ ನೀವೇ ಕೆಟ್ಟದಾಗಿ ಹೇಳ್ಕೊಳ್ಳೋದು, ಆ ರೀತಿ ಆಗ್ಬೋದು, ಈ ರೀತಿ ಆಗ್ಬೋದು ಅಂತ ನೆಗೆಟಿವ್ ಥಿಂಕಿಂಗ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಆಂಜನೇಯ ಎನರ್ಜಿನಲ್ಲಿ ವಾಯ್ಸ್ ಆ್ಯಕ್ಟಿವೇಷನ್ ಕೊಡ್ತಾ ಇರುವಂಥದ್ದು, ನಿಮ್ಮ ಸೋಲ್ ಮೆಸೇಜನ್ನು ಹೊರಗೆ ತರುವಂಥ ಒಂದು ಸಮಯ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಸ್ಪೀಕಿಂಗ್ ಆಗಿರ್ಬೋದು, ಹೇಳುವಂಥದ್ದು, ಪಾಠ ಹೇಳುವಂಥದ್ದು, ಕಂಟೆಂಟ್ ಕ್ರಿಯೇಷನ್, ಸ್ಪಿರಿಚುವಲ್ ಗೈಡೆನ್ಸ್ ಫೀಲ್ಡ್ ಆ್ಯಕ್ಟಿವೇಟ್ ಆಗೋ ರೀತಿ ಕಾಣ್ತಾ ಇದೆ. ಅಂದರೆ ನೀವು ಯಾರೆಲ್ಲ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಥವಾ ಮಾತಾಡುವಂಥ ಫೀಲ್ಡಲ್ಲಿ ಇದ್ದೀರಾ, ಅವರಿಗೆಲ್ಲ ಒಂದು ಪವರ್ಫುಲ್ ಆಗಿರೋ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಎನರ್ಜಿ ನಿಮಗೆ ಕಾಣ್ತಾ ಇದೆ. ಕಮ್ಯುನಿಕೇಷನ್ ಮೂಲಕ ಸಿಚುವೇಶನ್ ಚೇಂಜ್ ಆಗೋ ಒಂದು ಚಾನ್ಸಸ್ ಕೂಡ ಇದೆ. ಒಬ್ಬ ವ್ಯಕ್ತಿ ತನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋ ಸಾಧ್ಯತೆ ಇದೆ. ನೀವು ಯಾರು ನಮಗೆ ಹೇಳಬೇಕು ಅವ್ರ ಮನಸ್ಸಲ್ಲಿರೋದನ್ನ ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಖಂಡಿತ ಬಂದು ಅವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ.
ಒಂದು ಅಟ್ರಾಕ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಓವರಾಲ್ ಎನರ್ಜಿ ನೋಡೋದಾದರೆ ನಿಮ್ಮ ಧ್ವನಿ, ನಿಮ್ಮ ವೈಬ್ರೇಷನ್ ಮತ್ತು ನಿಮ್ಮ ಇಂಟೆನ್ಷನ್ ಈಗ ಯೂನಿವರ್ಸ್ ಜೊತೆ ಡೈರೆಕ್ಟ್ ಕನೆಕ್ಷನಲ್ಲಿ ಇದೆ ಅನ್ನೋದು ಕಾಣ್ತಿದೆ. ನಿಮ್ಮ ಜೀವನದಲ್ಲಿ ಕೆಟ್ಟ ದೃಷ್ಟಿಗಳಿಂದ ನಿಮಗೆ ರಕ್ಷಣೆ ಸಿಗಬೇಕು, ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಲ್ವಾ, ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಮಾಟ ಮಂತ್ರದ ಎನರ್ಜಿ ಆಗಿರ್ಬೋದು, ಈ ಒಂದು ಶಕ್ತಿಗಳಿಂದ, ಕೆಟ್ಟ ಶಕ್ತಿಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಕ್ರಿಸ್ಟಲ್ಗಳಿಂದ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೂಡ ನಾವು ಪಡ್ಕೋಬೋದು. ಅಷ್ಟೇ ಅಲ್ಲದೆ ಒಂದು ರಕ್ಷಣೆಯನ್ನು ಕೂಡ ತಗೋಬೋದು. ಯಾರಿಗೆಲ್ಲ ಸಕ್ಸಸ್ ಬೇಕೋ ಅವರು ಖಂಡಿತ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಅಮಾವಾಸ್ಯೆ ನಂತರ ಯಾವೆಲ್ಲ ಅಪಾಯಗಳಿದೆಯಾ ಅಥವಾ ಒಳ್ಳೆಯದಾಗ್ತಿದೆಯಾ ನೋಡೋಣ. ನಿಮಗೆ ಅಮಾವಾಸ್ಯೆ ನಂತರ ಒಂದು ಕಾರ್ಮಿಕ್ ಸೈಕಲ್ ಏನಿದೆ, ಆ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗೋ ರೀತಿ ಕಾಣಿಸ್ತಾ ಇರುವಂಥದ್ದು. ನೀವೀಗ ನಿಮ್ಮ ನಿಜವಾದ ಶಕ್ತಿಗೆ ಮರಳ್ತಾ ಇರೋ ಒಂದು ಫೇಸಲ್ಲಿ, ಸ್ಟೇಜಲ್ಲಿ ಇದ್ದೀರಾ ಅನ್ನೋದು ತೋರಿಸ್ತಾ ಇದೆ. ದ ಎಂಪ್ರೆಸ್ ಕಾರ್ಡ್ ತೋರಿಸ್ತಾ ಇರುವಂಥದ್ದು ಸಮೃದ್ಧಿ, ಒಂದು ಹೆಣ್ಣಿನ ಒಂದು ಡಿವೈನ್ ಎನರ್ಜಿ ಅನ್ನೋದು ತೋರಿಸ್ತಾ ಇದೆ. ಯಾರೆಲ್ಲ ಒಂದು ತುಂಬ ಸೆಲ್ಫ್ ವರ್ತ್ ಆಗಿರ್ಬೋದು, ಒಂದು ಫರ್ಟಿಲಿಟಿ, ನರ್ಚರಿಂಗ್ ಎನರ್ಜಿ, ಇದೆಲ್ಲದನ್ನು ತೋರಿಸ್ತಾ ಇರುವಂಥದ್ದು. ಬ್ರೇಕಿಂಗ್ ಚೈನ್ಸ್ ಕಾರ್ಡ್ ಏನು ತೋರಿಸ್ತಿದೆ ಅಂದರೆ ನಿಮ್ಮನ್ನು ಹಿಂದೆ ಹಿಡಿದಿಟ್ಟಿರುವಂಥ ಒಂದು ಟಾಕ್ಸಿಕ್ ಅಟ್ಯಾಚ್ಮೆಂಟ್ ಏನಿದೆ, ಕಾರ್ಮಿಕ್ ಬಾಂಡೇಜ್ ಏನಿದೆ, ಈ ಒಂದು ಕಾರ್ಮಿಕ್ ಸೈಕಲ್, ಕಾರ್ಮಿಕ್ ರಿಲೇಷನ್ಶಿಪ್, ಇದೆಲ್ಲ ಏನಿದೆ, ಈ ಒಂದು ನೆಗೆಟಿವ್ ಸೈಕಲ್ ಈಗ ಮುರಿತಾ ಇರುವಂಥ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ದಿನಗಳಿಂದ ಎಮೋಷ್ನಲ್ ಬರ್ಡನ್ ಕ್ಯಾರಿ ಮಾಡ್ತಾ ಇದ್ದೀರಾ, ತುಂಬ ಮನಸ್ಸಿಗೆ ನೋವು ಪಟ್ಕೊಂಡಿದ್ದೀರಾ, ಯಾವುದೋ ಒಂದು ಟ್ರಾಮಾದಲ್ಲಿದ್ದೀರಾ ಅನ್ನೋದಾದರೆ ಖಂಡಿತ ಆ ಒಂದು ಎನರ್ಜಿಯಿಂದ, ಆ ಒಂದು ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದು ತೋರಿಸ್ತಾ ಇದೆ. ಸೆಲ್ಫ್ ಲವ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಯಾರಿಗೂ ಎಮೋಷ್ನಲಿ ಅಡಿಕ್ಟ್ ಆಗಿದ್ದೀರಾ, ಅವರಿಲ್ಲದೆ ನಾವು ಇರೋದಿಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದೀರಾ, ಆ ಒಂದು ಎನರ್ಜಿಯಿಂದ ನೀವು ಹೊರಗಡೆ ಬರೋ ಒಂದು ಟೈಮ್ ಇದಾಗಿದೆ. ಯೂನಿವರ್ಸ್ ನಿಮ್ಮನ್ನು ವೀಕ್ ವರ್ಷನಿಂದ ಒಂದು ಪವರ್ಫುಲ್ ವರ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಒನ್ ಸೈಡೆಡ್ ಅಟ್ಯಾಚ್ಮೆಂಟಿಂದ ನಿಮಗೆ ಒಂದು ರಿಲೀಸ್ ಅನ್ನೋದು ಸಿಗ್ತಾ ಇದೆ. ಯಾರಾದರೂ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದರೆ ಅವರಿಂದ ನೀವು ದೂರ ಆಗೋ ಒಂದು ಎನರ್ಜಿ ಕಾಣಿಸ್ತಿದೆ. ಅಂದರೆ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗೋ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಹೀಲಿಂಗ್ ಆಫ್ಟರ್ ಹಾರ್ಟ್ ಬ್ರೇಕ್, ಯಾರು ಒಂದು ಬ್ರೇಕಪ್ ಆಗಿದೆ, ನಿಮಗೆ ಅವರನ್ನು ಮರೆಯೋದಕ್ಕಾಗದೆ ಒದ್ದಾಡ್ತಿದ್ದೀರಾ, ಆ ಒಂದು ಅವರನ್ನು ಮರೆತು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳುವಂಥ ಸಮಯ ಇದಾಗಿದೆ. ಆಂಜನೇಯ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಭಯ ಮತ್ತು ಒಂದು ಗಿಲ್ಟಿನೆಸ್ ಏನಿದೆ ಅದರಿಂದ ನೀವು ಬದುಕೋದು ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಮೊಳಗಿರೋ ಒಂದು ಡಿವೈನ್ ಪವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಒಂದು ಸಮಯ ಕೂಡ ಇದಾಗಿದೆ ಅಂತ ಆಂಜನೇಯವರ ಒಂದು ಗೈಡೆನ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಈ ಎರಡು ಕಾರ್ಡಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ಸೈನ್ ಏನು ಕಾಣ್ತಿದೆ ಅಂದರೆ ಒಂದು ಪವರ್ಫುಲ್ ಆಗಿರೋ ನಿಮ್ಮನ್ನು ನೀವು ಹೊಸದಾಗಿ ರೂಪಿಸ್ಕೊಳ್ಳುವಂಥ ಒಂದು ಎನರ್ಜಿ ಕಾಣ್ತಾ ಇರುವಂಥದ್ದು. ಎಸ್ಪೆಷಲಿ ಫೆಮಿನೈನ್ ಎನರ್ಜಿ ಪೀಪಲ್ಗೆ ಇದೊಂದು ರೀಬರ್ತ್ ಆಫ್ಟರ್ ಸಫರಿಂಗ್ ಅಂತಲೇ ಹೇಳ್ಬೋದು. ಯಾವ ಒಂದು ಹೆಣ್ಣು ಮಕ್ಕಳು ಆಗಿರ್ಬೋದು, ತುಂಬ ಕಷ್ಟಪಡ್ತಿದ್ದೀರಾ, ಯಾವುದೋ ಒಂದು ತೊಂದರೆಯನ್ನು ಅನುಭವಿಸಿದ್ದೀರಾ, ಒಂದು ಮನಸ್ಸಿಗೆ ನೋವನ್ನು ಪಟ್ಕೊಂಡಿದ್ದೀರಾ, ಅವ್ರಿಗೆ ಒಂದು ರೀಬರ್ತ್ ಎನರ್ಜಿ ಅಂದರೆ ಮನಸ್ಸು ಒಂದು ಹೊಸದಾಗಿರುವಂಥ ಚೇತನವನ್ನು ಅನುಭವಿಸುವಂಥ ಒಂದು ಸಮಯ ಇದಾಗಿದೆ ಅನ್ನೋ ಒಂದು ಸ್ಟ್ರಾಂಗ್ ಇಂಡಿಕೇಶನ್ ಈ ಒಂದು ಕಾರ್ಡಿಂದ ಸಿಗ್ತಾ ಇರುವಂಥದ್ದು. ಯಾರಿಗೆಲ್ಲ ಈ ಒಂದು ವಿಡಿಯೋಸ್ ಇಷ್ಟ ಆಗಿದೆ ಅವರು ಖಂಡಿತ ಲೈಕ್ ಮಾಡಿ, ಹಾಗೆ ಯಾರಿಗೆ ಈ ಒಂದು ಮೆಸೇಜ್ ತಲುಪಬೇಕು ಅಂತ ಇದೆಯೋ ಅವರಿಗೆ ಶೇರ್ ಮಾಡಿ. ಯಾರು ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸನ್ನು ನೋಡ್ತಿದ್ದೀರಾ ಅವರು ಖಂಡಿತ ಪ್ರೊಫೈಲನ್ನು ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋಸ್ ಬೇಕು ಅನ್ನೋದನ್ನು ಖಂಡಿತ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಇದುವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.